ನಮಸ್ಕಾರ ವೀಕ್ಷಕರೇ. ತಕ್ಷಶಿಲ ಸಾಮಾಜಿಕ ಹಾಗೂ ಮಹಿಳಾ ಅಭಿವೃದ್ಧಿ ಸಂಸ್ಥೆ ರಿಜಿಸ್ಟರ್ಡ್ 16 ವರ್ಷಗಳ ಅತ್ಯುತ್ತಮ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ 1,00,000 ರೂಪಾಯಿಗಳು ದೇಣಿಗೆಯನ್ನು ಕುಷ್ಟಗಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಯುವ ನಾಯಕರು, ಗ್ರಾನೈಟ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು, ಅಹಿಂದ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಹ ಕಾರ್ಯದರ್ಶಿ ಎಲ್.ಎನ್. ನದಾಫ್ ಮತ್ತು ಅವರ ಧರ್ಮಪತ್ನಿಯಾದ ಶ್ರೀಮತಿ ರಿಯಾನಾ ಬಾನು ಎಲ್. ನದಾಫ್, ರಾಜ್ಯ ಕಾರ್ಯಾಧ್ಯಕ್ಷರು, ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ರಿಜಿಸ್ಟ್ರೇಟ್ ಜಿಲ್ಲಾಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ವಿಭಾಗ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಬಾಗಲಕೋಟೆ ಮಹಿಳಾ ಘಟಕ ಇವರು ಬೆಂಗಳೂರಿನ ಮೌರ್ಯ ಉಪಹಾರ ಗೃಹದಲ್ಲಿ ಶ್ರೀ ಮಹೇಶ್ ಕುಮಾರ್ ನವಲಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ, ತಕ್ಷಶಿಲ ಸಾಮಾಜಿಕ ಹಾಗೂ ಮಹಿಳಾ ಅಭಿವೃದ್ಧಿ ಸಂಸ್ಥೆ ತಮ್ಮ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಎಲ್.ಎನ್. ನದಾಫ್ ದಂಪತಿಗಳಿಗೆ ವಿವರಿಸಿದಾಗ, ಸಂಸ್ಥೆಯಿಂದ ಸಮಾಜಕ್ಕೆ ಮುಂಬರುವ ದಿನಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳು ಮೂಡಿಬರಲಿ ಎಂದು 1,00,000 ರು ದೇಣಿಗೆ ನೀಡಿ ಕೊಡುಗೈ ದಾನಿಯಾಗಿದ್ದಾರೆ. ಕೊಡುಗೈ ದಾನಿ ಎಂದರೆ ಕೇವಲ ಹಣ ಕೊಡುವವರಲ್ಲ, ಬದಲಿಗೆ ಬೇರೆಯವರ ಸಂಕಷ್ಟಕ್ಕೆ ಮಿಡಿಯುವ ವಿಶಾಲ ಮನಸ್ಸುಳ್ಳವರಾಗಿದ್ದಾರೆ. ಸಮಾಜದ ದೃಷ್ಟಿಯಲ್ಲಿ ಬೆಳಕಿನ ಕಿರಣ, ಕತ್ತಲೆಯಲ್ಲಿರುವವರಿಗೆ ಒಂದು ಹಣತೆಯ ಬೆಳಕು ಎಷ್ಟು ಮುಖ್ಯವೋ ಸಹಾಯ ಹಸ್ತ ಅಷ್ಟೇ ಅಮೂಲ್ಯವಾದದ್ದು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ದುಡಿಮೆ ಮಾತು. ಆದರೆ ಕೈ ಬಿಚ್ಚಿದರೆ ಮನಸ್ಸು ಹಸನು ಎಂದು ತಿಳಿದು ಜಾತಿ ಮತ ಭೇದ ಎನ್ನದೆ ಸಮಾಜದಲ್ಲಿ ಎಲ್ಲ ಧರ್ಮದವರ ಜತೆಗೂಡಿ ಬಾಳುವ ಹೃದಯ ವೈಶಾಲ್ಯತೆ ಹೊಂದಿರುವ ಎಲ್.ಎನ್. ನದಾಫ್ ದಂಪತಿಗಳು ಇವರು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಪ್ರಮುಖ ಅಂಶ ಏನೆಂದರೆ, ಹಸಿದವನಿಗೆ ಅನ್ನ ನೀಡುವುದರಲ್ಲದೆ ಸಂಕಷ್ಟದಲ್ಲಿರುವಾಗ ಸಹಾಯ ಮಾಡುವ ದೊಡ್ಡ ಗುಣ. ಪ್ರಪಂಚದಲ್ಲಿ ಎಲ್ಲ ಧರ್ಮಗಳು ಪರೋಪಕಾರವೇ ಪುಣ್ಯ ಎಂದು ಸಾರಿವೆ. ಬಡವರ ಅಶಕ್ತರ ಸೇವೆಯೇ ನಿಜವಾದ ದೇವರ ಸೇವೆ. ದಾನ ಮಾಡುವ ಕೈಗಳು ಮತ್ತು ಸ್ವೀಕರಿಸುವ ಹೃದಯಗಳ ನಡುವೆ ಯಾವುದೇ ಗೋಡೆಗಳಿರುವುದಿಲ್ಲ. ಅದು ಸಮಾಜದಲ್ಲಿ ಸಮಾನತೆ ಮತ್ತು ಪ್ರೀತಿಯನ್ನು ಬಿತ್ತುತ್ತದೆ ಎಂದು ನಂಬುವ ಎಲ್.ಎನ್. ನದಾಫ್ ದಂಪತಿಗಳು ತಕ್ಷಶಿಲ ಸಾಮಾಜಿಕ ಹಾಗೂ ಮಹಿಳಾ ಸಂಸ್ಥೆಯ ಅಭಿವೃದ್ಧಿ ಸಂಸ್ಥೆಗೆ 1,00,000 ರು ನೀಡಿದ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಹೇಶ್ ಕುಮಾರ್ ನವಲಿ ಹಿರೇಮಠರವರು ದಾನಿಗಳ ಮೆಚ್ಚುಗೆ ನುಡಿಗಳು ನುಡಿದರಲ್ಲದೆ ಸಂಸ್ಥೆ ಚಿರಋಣಿಯಾಗಿರುತ್ತದೆ ಎಂದು ತಿಳಿಸಿದರು. ಶುಭ ನಮನಗಳೊಂದಿಗೆ ಇಂದು ನಾವು ತಕ್ಷಶಿಲ ಸಾಮಾಜಿಕ ಹಾಗೂ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಮಹೇಶ್ ಕುಮಾರ್ ನವಲಿ ಹಿರೇಮಠ ಅವರ ಜೊತೆಗಿದ್ದೇವೆ. ತಕ್ಷಶಿಲ ಸಂಸ್ಥೆಯು ತನ್ನ 16 ವರ್ಷಗಳ ಪರಿಪೂರ್ಣ ಅವಧಿಯನ್ನು ಅತ್ಯುತ್ತಮ ಕಾರ್ಯಗಳ ನಿರ್ವಹಿಸುವ ಮೂಲಕ ಪರಿಪೂರ್ಣಗೊಳಿಸಿದೆ. ಈಗ 17ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂಸ್ಥೆಯು ಮಹಿಳಾ ಸಬಲೀಕರಣ, ನೈಸರ್ಗಿಕಕ್ಕಾಗಿ ಅದರ ಒಂದು ಉಳಿವಿಗಾಗಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿದೆ ಮತ್ತು ಡಿಸ್ಲೆಕ್ಸಿಯಾ ಎಂಬ ರೋಗದಿಂದ ಬಳಲುತ್ತಿರುವ ಮಂದಗತಿಯ ಮಕ್ಕಳ ಒಂದು ಆರೋಗ್ಯಕ್ಕಾಗಿ ಶ್ರಮಿಸುತ್ತಿದೆ. ಹೀಗೆ ಇನ್ನು 10 ಹಲವಾರು ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಈ ಸಂಸ್ಥೆಯು ಅತ್ಯಂತ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಒಂದು ಸಂಸ್ಥೆಯ ಅತ್ಯುತ್ತಮ ಕಾರ್ಯವನ್ನು ನಾವು ಪರಿಗಣಿಸಿ ಈ ಒಂದು ಸಂಸ್ಥೆಗೆ ಇನ್ನೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತಾ ನಮ್ಮ ಕುಟುಂಬದ ವತಿಯಿಂದ 1,00,000 ರೂಪಾಯಿಯ ದೇಣಿಗೆಯನ್ನು ಇಂದು ನಾವು ಕೊಡ್ತಾ ಇದ್ದೇವೆ. ಈ ಸಂಸ್ಥೆಯು ಇನ್ನೂ ಹೆಚ್ಚು ಉತ್ತಮ ಕಾರ್ಯಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಒಳ್ಳೆಯ ಒಂದು ಯಶಸ್ಸನ್ನು ಕಾಣಲಿ ಮುಂಬರುವ ದಿನಗಳಲ್ಲಿ ಅಂತ ಶುಭ ಹಾರೈಸುತ್ತಾ ನಾವು ಈ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಎಲೆಮರೆ ತಾಯಿಗಿದ್ದ ನಮ್ಮ ಸಂಸ್ಥೆಯನ್ನು ಗುರುತಿಸಿ ಅವರು ಒಳ್ಳೆತನದಿಂದ ಮತ್ತು ಸಮಾಜ ಮೇಲಿರುವಂಥ ಕಳಕಳಿಯಿಂದ ಎಲ್.ಎನ್. ನದಾಫ್ ಮತ್ತು ಶ್ರೀಮತಿ ರಿಯಾನಾ ಬಾನು ಎಲ್. ನದಾಫ್ ಅವರು ನಮ್ಮನ್ನು ಗುರುತಿಸಿದ್ದಕ್ಕೆ ಮೊದಲನೇದಾಗಿ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಅವರು ನಮ್ಮ ಸಂಸ್ಥೆಗೆ 1,00,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿರುವುದು ಅತ್ಯಂತ ಸಂತೋಷಕರ ಸಂಭ್ರಮ ಎಂದು ನಾವು ಭಾವಿಸುತ್ತೇವೆ. ಕಾರಣ, ಅತ್ಯಂತ ಕಷ್ಟದಲ್ಲಿ ಜೀವಿಸುತ್ತಿರುವ ನಮ್ಮ ಸಂಸ್ಥೆ 1,00,000 ರೂಪಾಯಿ ಅತ್ಯಂತ ದೊಡ್ಡ ಮೊತ್ತವಾಗಿ ನಮಗೆ ಕಂಡುಬರುತ್ತದೆ. ಅವರ ಈ ಸಹಾಯಕ್ಕೆ ನಾವು ಅತ್ಯಂತ ಋಣಿಯಾಗಿರುತ್ತೇವೆ. ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಆಡಳಿತ ಮಂಡಳಿಯ ಮೂಲಕ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವರು ಈ ಮೊತ್ತವನ್ನು ಸರಿಯಾದ ಕಾರ್ಯಕ್ಕೆ ಸರಿಯಾದ ಸಮಯದಲ್ಲಿ ಉಪಯೋಗಿಸಿ ಭವಿಷ್ಯತ್ತಿನ ಫಲಾನುಭವಿಗಳ ಮೂಲಕ
ನಾನು ಭರವಸೆಯನ್ನು ನೀಡುತ್ತೇನೆ. ಧನ್ಯವಾದಗಳು.